ಜೈ ಭಾರತ್ ವಂದೇ ಮಾತರಂ. ಪಾಕಿಸ್ತಾನ ಹಾಗೂ ಅಲ್ಲಿನ ಸರ್ಕಾರ ವಾದ ಮಾಡುತ್ತಲೇ ಬಂದಿತ್ತು. ಈ ಆಪರೇಷನ್ ಸಿಂಧೂರಲ್ಲಿ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ಹಾನಿಯಾಗಿಲ್ಲ, ಯಾರಿಗೆ ಏನು ತೊಂದರೆ ಕೂಡ ಆಗಿಲ್ಲ. ನಾವು ಭಾರತದ 6 ಫೈಟರ್ ಜೆಟ್ಗಳನ್ನು ಹೊಡೆದುರುಳಿಸಿದ್ದೇವೆ, ಅವರ S-400 ಸಿಸ್ಟಮ್ ಅನ್ನು ಡ್ಯಾಮೇಜ್ ಮಾಡಿದ್ದೇವೆ, ನಾವೇ ಗೆದ್ದಿದ್ದೇವೆ ಎಂಬಂತೆ ಅವರು ರ್ಯಾಲಿ ಕೂಡ ಮಾಡಿದ್ರು. ಇದು ಜಗತ್ತಿನ ಕಣ್ಣಿಗೆ ಪಾಕಿಸ್ತಾನ ಏನು ಆಗಿಲ್ಲ ಅಂತ ಹೇಳಲು ಪ್ರಯತ್ನಿಸಿತು. ಆದರೆ ಭಾರತ ಹಾಗಲ್ಲ. ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರ ಬಗ್ಗೆ, ಅಲ್ಲಿ ಡ್ಯಾಮೇಜ್ ಆದ ಪ್ರದೇಶಗಳ ಬಗ್ಗೆ ಸ್ಯಾಟಲೈಟ್ ಸಾಕ್ಷ್ಯಗಳನ್ನು ಕೂಡ ಒದಗಿಸಿದೆ. ಆದರೆ ಈಗ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕೊನೆಗೂ ಸತ್ಯ ಒಪ್ಪಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡುತ್ತಾ ಮಧ್ಯರಾತ್ರಿ 2:30ಕ್ಕೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ ಶಹಬಾಜ್ ಶರೀಫ್ಗೆ ಕಾಲ್ ಮಾಡಿ ತಿಳಿಸುತ್ತಾರೆ, ಭಾರತ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಂದ ದಾಳಿ ಮಾಡಿದೆ, ನೂರ್ ಖಾನ್ ಏರ್ ಬೇಸ್ ತುಂಬಾ ಡ್ಯಾಮೇಜ್ ಆಗಿದೆ, ಈ ವಿಚಾರವನ್ನು ನನ್ನ ಬಳಿ ತಿಳಿಸಿದ್ದಾನೆ ಅಂತ ಎಲ್ಲರ ಸಮ್ಮುಖದಲ್ಲೇ ಹೇಳುತ್ತಾರೆ. ಪಾಕಿಸ್ತಾನದವರ ಬಾಯಿಂದಲೇ ಒಂದಲ್ಲ ಒಂದು ಸತ್ಯ ಹೊರಬೀಳುತ್ತಾನೆ ಇದೆ. ಇತ್ತೀಚೆಗೆ ಅಲ್ಲಿನ ಡಿಫೆನ್ಸ್ ಮಿನಿಸ್ಟರ್ ಹೇಳ್ತಾರೆ, 30 ವರ್ಷಗಳಿಂದ ನಾವು ಉಗ್ರರನ್ನು ಪೋಷಿಸುತ್ತಿದ್ದೇವೆ ಅಂತ. ಮತ್ತೊಂದು ಕಡೆ ಬಿಲಾವಲ್ ಭುಟ್ಟೋ ಕೂಡ ಹೇಳುತ್ತಾರೆ, ಉಗ್ರರನ್ನು ಪೋಷಿಸುತ್ತಿರುವುದು ನಿಜ ಅಂತ ಹೇಳುತ್ತಾರೆ. ಈಗ ಶಹಬಾಜ್ ಶರೀಫ್ ಮೊದಲಿಗೆಲ್ಲ ಯಾವುದೇ ರೀತಿಯ ಡ್ಯಾಮೇಜ್ ಆಗಿಲ್ಲ ಅಂತ ಹೇಳ್ತಾರೆ, ಆದರೆ ಈಗ ಸತ್ಯವನ್ನೇ ಒಪ್ಪಿಕೊಂಡಿದ್ದಾರೆ. ಅವರ ಹೇಳಿಕೆಯಿಂದಾಗಿ ಪಾಕಿಸ್ತಾನ ಈಗ ಒಂದು ದೊಡ್ಡ ಜೋಕರ್ ಆಗಿ ಕಾಣ್ತಾ ಇದೆ. ಎಲ್ಲರ ಮುಂದೆ ಸುಳ್ಳು ಹೇಳಿ ಸಿಕ್ಕಾಕಿಕೊಂಡಿದ್ದಾರೆ. ಪಾಕಿಸ್ತಾನದ ಈ ದ್ವಂದ್ವ ಹೇಳಿಕೆಗಳಿಂದ ಆ ರಾಷ್ಟ್ರವನ್ನು ನಂಬಲು ಅಸಾಧ್ಯ ಅಂತ ವಿಶ್ವದ ಕೆಲವೊಂದು ರಾಷ್ಟ್ರಗಳು ಭಾವಿಸುತ್ತೆ. ಪಾಕಿಸ್ತಾನ ಭಾರತದ ವಿರುದ್ಧ ಭಯೋತ್ಪಾದಕರನ್ನು ಕಳಿಸುತ್ತಿದ್ರು. ಇನ್ನು ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕರ ಮೇಲೆ ಭಾರತ ಕ್ರಮ ಕೈಗೊಂಡಿದೆ. ಇದರ ಮಧ್ಯೆ ಪಾಕಿಸ್ತಾನದ ಸೇನೆ ಮಧ್ಯೆ ಬಂತು. ಪಾಕಿಸ್ತಾನ ನಮ್ಮ ಮೇಲೆ ನಾಗರಿಕ ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಹಾಗೂ ಸೇನಾ ನೆಲೆ, ಧಾರ್ಮಿಕ ಸ್ಥಳವನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲು ಮುಂದಾಗಿತ್ತು. ಭಾರತ ಅದನ್ನೆಲ್ಲ ವಿಫಲಗೊಳಿಸಿ ಪಾಕಿಸ್ತಾನದ ಮೇಲೆ ಪ್ರತಿ ದಾಳಿ ನಡೆಸಿತ್ತು. ಆದರೆ ಪಾಕಿಸ್ತಾನ ಮಾತ್ರ ಏನು ಗೊತ್ತಿಲ್ಲದ ಹಾಗೆ ನಿರಪರಾಧಿ ಥರ ಪ್ರಪಂಚದ ಮುಂದೆ ನಾಟಕವಾಡುತ್ತಿದೆ. ಪಾಕಿಸ್ತಾನ ಹೇಳಿದ ಹಾಗೆ ಈ ಪಾಶ್ಚಿಮಾತ್ಯ ಮೀಡಿಯಾಗಳು ನಂಬುತ್ತಿದ್ದವು. ರಫೇಲ್ ಜೆಟ್ ಹೊಡೆದಿದ್ದೀವಿ, S-400 ಡ್ಯಾಮೇಜ್ ಮಾಡಿದ್ದೀವಿ, ಭಾರತಕ್ಕೆ ನಾವು ಡ್ಯಾಮೇಜ್ ಕೊಟ್ಟಿದ್ದೀವಿ, ಈ ಥರದೆಲ್ಲ ಪಾಕಿಸ್ತಾನ ಸುಳ್ಳು ಹೇಳುತ್ತಿತ್ತು. ಇದನ್ನೆಲ್ಲ ನಂಬಿ ಪಾಶ್ಚಿಮಾತ್ಯ ರಾಷ್ಟ್ರಗಳು ಕೂಡ ಪಾಕಿಸ್ತಾನದ ಪರ ಈ ನ್ಯೂಸ್ಗಳನ್ನು ಕೂಡ ಪಬ್ಲಿಷ್ ಮಾಡುತ್ತಿದ್ದರು. ಅವರು ಯಾವುದೇ ರೀತಿಯ ಒಂದು ಕ್ರಾಸ್ ಚೆಕ್ ಮಾಡ್ತಿರಲಿಲ್ಲ ಹಾಗೂ ಭಾರತದ ಹೇಳಿಕೆಯನ್ನು ಪರಿಗಣಿಸುತ್ತಿರಲಿಲ್ಲ. ಈ ಪ್ರಧಾನಿಯವರ ಹೇಳಿಕೆಯಿಂದಲೇ ಗೊತ್ತಾಗುತ್ತೆ ಭಾರತ ಸ್ಪಷ್ಟವಾಗಿ ಜಯ ಸಾಧಿಸಿದೆ ಅಂತ. ಇನ್ನು ಒಂದು ದಿನ ಟೈಮ್ ಕೊಟ್ಟಿದ್ರೆ ಪಾಕಿಸ್ತಾನದ ಇಡೀ ಏರ್ಬೇಸೇ ಧ್ವಂಸಗೊಳ್ಳುತ್ತಿತ್ತು. ಹೀಗೆ ಮುಂದುವರಿದ್ರೆ ಉಳಿಗಾಲವಿಲ್ಲ ಅಂತ ಭಾವಿಸಿಕೊಂಡಿರುವ ಈ ಪಾಕಿಸ್ತಾನ ಭಾರತದ ವಿರುದ್ಧ ಕದನ ವಿರಾಮ ಘೋಷಿಸಿದೆ. ಆದರೆ ಪಾಕಿಸ್ತಾನ ಮಾತ್ರ ಇಲ್ಲಿಯೂ ಕೂಡ ಸುಳ್ಳು ಹೇಳುತ್ತಿದೆ. ಭಾರತವೇ ಮೊದಲು ಕದನ ವಿರಾಮ ಘೋಷಿಸಿದು ಅಂತ ಪಾಕಿಸ್ತಾನದ ಪ್ರಧಾನಿ ಸುಳ್ಳು ಹೇಳಿಕೊಂಡಿದ್ದಾರೆ. ಅದೆಲ್ಲ ಈಗ ಎಕ್ಸ್ಪೋಸ್ ಆಗಿದೆ.